ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ UPSC KPSC ಕನ್ನಡ. ದಯವಿಟ್ಟು ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಟಾಪಿಕ್ ಇಸ್ರೇಲ್ ಇರಾನ್ ವಾರ್ ಮತ್ತು ಅದರ ಮುಂದುವರೆದ ಕಥೆಗಳು. ಮೊದಲನಿಗೆ ಏನಾಯಿತು, ಇಸ್ರೇಲ್ 200ಕ್ಕೂ ಹೆಚ್ಚು F-35 ಏರೋಪ್ಲೇನ್ಸನ್ನು ತಗೊಂಡ್ಬಂದು ಇರಾನ್ನ 100ಕ್ಕೂ ಹೆಚ್ಚು ನ್ಯೂಕ್ಲಿಯರ್ ಹಾಗೂ ಆರ್ಮಿ ಸೈಟ್ಸ್ ಮೇಲೆ ಅಟ್ಯಾಕ್ ಮಾಡುತ್ತೆ, ಇನ್ಕ್ಲೂಡಿಂಗ್ ದ ಕ್ಯಾಪಿಟಲ್ ತೆಹರಾನ್. ಹೀಗಾದಾಗ ಇರಾನ್ ಹೇಳುತ್ತೆ, ಅದಕ್ಕೆ ನಾವು ರಿಟ್ಯಾಲಿಯೇಟ್ ಮಾಡಿದ್ದೀವಿ, ನಾವು 3 F-35 5th ಜನರೇಷನ್ ಸ್ಟೆಲ್ತ್ ಏರ್ಕ್ರಾಫ್ಟ್ನನ್ನು ಹೊಡೆದು ಉಳಿಸಿದ್ದೀವಿ ಅಂತ. ಇದನ್ನು ಯಾವುದೇ ವೆಸ್ಟರ್ನ್ ಮೀಡಿಯಾ ಸಪೋರ್ಟ್ ಮಾಡ್ತಾ ಇಲ್ಲ. ಆದರೆ ಬೇರೆ ಬೇರೆ ಮೀಡಿಯಾಗಳು, ರಷ್ಯನ್, ಚೈನೀಸ್ ಮತ್ತು ಇರಾನಿಯನ್ ಮೀಡಿಯಾ ಇದನ್ನು ಕ್ಲೇಮ್ ಮಾಡ್ತಾ ಇದೆ, 3 F-35 ಉದುರಿಸಿದ್ದಾರೆ ಅಂತೇಳಿ. ಇದಾದ ಮೇಲೆ 200ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇಸ್ರೇಲ್ ಆದ್ಯಂತ ಅಟ್ಯಾಕ್ ಮಾಡುತ್ತೆ. ಇರಾನ್ 200ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಮಿಸೈಲ್ನ ತೊಗೊಂಡು ಬಂದು ಹೊಡಿತಾರೆ. ಅದರಲ್ಲಿ 8ರಿಂದ 10 ಮಿಸೈಲ್ಗಳು ಹೋಗಿ ಬೀಳುತ್ತೆ. ಇವರ ಆ್ಯರೋ ಮಿಸೈಲ್, ಆ್ಯಂಟಿ ಮಿಸೈಲ್ ಸಿಸ್ಟಮ್, ಆ್ಯಂಟಿ ಏರ್ಕ್ರಾಫ್ಟ್ ಮತ್ತು ಆ್ಯಂಟಿ ಮಿಸೈಲ್ ಸಿಸ್ಟಮ್ ಆ್ಯರೋ ಅಂತ ಏನಿದೆ ಇಸ್ರೇಲು ಅದನ್ನು ಯೂಸ್ ಮಾಡುತ್ತೆ. ಆದರೂ ಒಂದು 8-10 ಮಿಸೈಲ್ಗಳು ಬಂದು ಬೀಳುತ್ತೆ. ಎಲ್ಲಿ ಬೀಳುತ್ತೆ? ಹೈಫಾ ನಗರದಲ್ಲಿ ಬೀಳುತ್ತೆ. ಅಲ್ಲಿ ನಮ್ಮ ಅದಾನಿ ಪೋರ್ಟ್ಸ್ ಇದೆ, ಅದಾನಿಯವರು ಬೈ ಮಾಡಿರೋದು. ಸೊ ಇದು ಒಂದು ನಮ್ಮ ಭಾರತದ ಸ್ಟ್ರಾಟಜಿಕ್ ಪಾಯಿಂಟ್. ಹಾಗೂ ಪಾಕಿಸ್ತಾನ ಪಕ್ಕದಲ್ಲೇ ಇರುವಂಥ ಚಾಬಹಾರ್ ಬಂದರ್ಗಾಂವ್ ಇದೆ ನಮ್ಮದು. ಸೊ ಅಲ್ಲೊಂದು ಇಸ್ರೇಲಲ್ಲಿ ಒಂದಿದೆ ಮತ್ತು ಚಾಬಹಾರ್ನಲ್ಲಿ ಒಂದಿದೆ. 2 ಭಾರತದ ಪೋರ್ಟ್ಸ್, ಅಂದರೆ ಭಾರತ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಹಾಗೆ ಇನ್ನೇನಾಗಿದೆ, ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಬಂದು ಬಿದ್ದ ತಕ್ಷಣವೇ ಇಸ್ರೇಲ್ ಸೈಡ್ ವಿ ಆರ್ ಗೋಯಿಂಗ್ ಟು ರಿಟ್ಯಾಲಿಯೇಟ್. ಮತ್ತೆ ನಿನ್ನೆ ರಾತ್ರಿ ಹೋಗ್ಬಿಟ್ಟು ಫರ್ದೋ ಅಂದ್ಬಿಟ್ಟು ಒಂದು ಇಂಪಾರ್ಟೆಂಟ್ ನ್ಯೂಕ್ಲಿಯರ್ ಸೈಟ್ ಇದೆ ಇರಾನ್ ಅವ್ರದ್ದು. ಇಸ್ರೇಲ್ನವರು ಅಲ್ಲಿ ಹೋಗಿ ಅಟ್ಯಾಕ್ ಮಾಡಿ ಫರ್ದೋ ನ್ಯೂಕ್ಲಿಯರ್ ಸೈಟ್ ಅದೊಂದು ಉಳ್ಕೊಂಡಿತ್ತು, ಅದನ್ನು ನಾನು ಮುಗಿಸಿದೆ. ಬಟ್ ದ ಪ್ರಾಬ್ಲಮ್ ಇಸ್ ಇರಾನ್ ಹ್ಯಾಸ್ ಮೋರ್ ದೆನ್ 6,000 ನ್ಯೂಕ್ಲಿಯರ್ ಕೇಪಬಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್. ಈ 6,000 ನ್ಯೂಕ್ಲಿಯರ್ ಕೇಪಬಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸನ್ನು ನಡ್ಕೊಂಡು ಹೇಗೆ ಅಟ್ಯಾಕ್ ಮಾಡುತ್ತೆ ಅನ್ನೋದು ನಾವು ನೋಡಬೇಕು. ಒಂದು. ಎರಡನೇದು, ಇಲ್ಲಿ ಏನಾಗಿದೆ, ದೇ ಆರ್ ಸೇಯಿಂಗ್ ಇದು US ಕೃಪಾ ಕಟಾಕ್ಷ ಇಲ್ಲದೆ ಹೀಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು US ಈ ಯಾವ ಒಂದು ಸೈಟ್ಸ್ ಇದೆ ಫಾರ್ ಕತಾರ್ ಅಥವಾ ಸೌದಿ ಅರೇಬಿಯಾದಲ್ಲೆಲ್ಲ, ಇರಾಕ್ನಲ್ಲಿ ಎಲ್ಲ ಅವರು US ಏನೇನು ಬೇಸಸ್ ಇದೆ ನಾವು ಅದ್ರ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗೆ ನೀವೇನಾದರೂ ಅಟ್ಯಾಕ್ ಮಾಡಿದ್ರೆ ನಾವು ಯಾವ ರೀತಿ ಪ್ರತೀಕಾರ ತೀರಿಸ್ಕೊಳ್ತೀವಿ ನೋಡಿ ಅಂತ ಮಾತ್ರ ಹೇಳಿದೆ US. ಬಿಟ್ಟರೆ ಅಗೇನ್ US ಹತ್ರ ಮುಂಚಿನ ಥರ ಮಿಲಿಟ್ರಿ ಪವರ್ ಅಲ್ಲ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಟ್ರಂಪ್ ಹ್ಯಾಸ್ ಅಗೇನ್ ಚಿಕನ್ಡ್ ಔಟ್. ಇದಕ್ಕೆ ಒಂದು ಆ್ಯಕ್ರೋನಿಮ್ ಇದೆ, ಏನು ಆ್ಯಕ್ರೋನಿಮ್ ಅಂತ ಕಮೆಂಟ್ಸ್ನಲ್ಲಿ ಹಾಕಿ. ಹಾಗೆ ಆ್ಯಸ್ ಪರ್ ದಿಸ್ ಅಗೇನ್ ಈ ಯುದ್ಧ ಮುಂದುವರೆದಿದೆ. ಬಟ್ ಅಗೇನ್ ಭಾರತ, ಚೈನಾ ಹಾಗೂ ರಷ್ಯಾ ನೀವು ಯುದ್ಧವನ್ನು ಬೇಗ ನಿಲ್ಲಿಸಿ ಅಂತ ಒತ್ತಾಯಿಸಿದೆ. ಈ ಒತ್ತಾಯಕ್ಕೆ ಇವೆರಡು ದೇಶಗಳು ಹೇಗೆ ಮಣಿತವೆ ಅನ್ನೋದು ನೋಡಬೇಕಾಗಿರುವಂಥ ಸಂಗತಿ. ಬಟ್ ಇಫ್ ದ ವಾರ್ ಎಸ್ಕಲೇಟ್ಸ್, ದ ಗಲ್ಫ್ ಆಫ್ ಹರ್ಮೂಸ್ ಏನು ಹೇಳ್ತೀವಿ, ಇದರಿಂದ ವರ್ಣ ಅರೌಂಡ್ 20-25% ಆಯಿಲ್ ಪಾಸ್ ಆಗುತ್ತೆ. ಸೊ ಆಯಿಲ್ ಪ್ರೈಸಸ್ ಮತ್ತೆ ಏರುತ್ತೆ, ಕ್ರೂಡ್ ಆಯಿಲ್ ಪ್ರೈಸಸ್ ಮತ್ತೆ ಏರುತ್ತೆ. ಈ ಗಲ್ಫ್ ಆಫ್ ಹರ್ಮೂಸ್ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೊಂದು ಪಾಯಿಂಟ್,
ಭಾರತದ ಯಾವ ಭಾಗದಲ್ಲಿ ಹೊಸ ಆಯಿಲ್ ಅಂದರೆ ಆಯಿಲ್ನ ತೈಲ ನಿಕ್ಷೇಪಗಳು ಎಲ್ಲಿ ಸಿಕ್ಕಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಹೀಗೆ ಹೇಳ್ತಾ ಇವತ್ತಿನ ಟಾಪಿಕ್ಕು ಇಲ್ಲಿಗೆ ಮುಗಿಯುತ್ತೆ. ಧನ್ಯವಾದಗಳು.